ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ವಿಶೇಷವಾಗಿರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನದ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಸ್ವಚ್ಛವಾಗಿರುವಂತಹ ಬಟ್ಟೆಯನ್ನು ಕೂಡ ಧರಿಸ್ಕೊಂಡು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಮೊದಲನೇದಾಗಿ ಗಣಪತಿಯ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ. ತದನಂತರ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪದ ದೀಪಗಳನ್ನು ಕೂಡ ಹಚ್ಕೊಳ್ಬೇಕಾಗತ್ತೆ ಮತ್ತು ಸಂಕಲ್ಪ ಮಾಡಿಕೊಳ್ಬೇಕು. ಮತ್ತು ಸಾಯಂಕಾಲದ ಹೊತ್ತಿಗೆ ಸ್ನಾನ ಮಾಡೋರು ಮಾಡ್ಕೊಳ್ಬೋದು, ಇಲ್ಲವಾದರೆ ಕೈಕಾಲು ಸ್ವಚ್ಛಗೊಳಿಸ್ಕೊಂಡು ಪೂಜೆಯನ್ನು ಕೂಡ ಸಲ್ಲಿಸ್ಕೊಳ್ಬೋದು. ಮೊದಲನೇದಾಗಿ ಶುದ್ಧ ನೀರಿನಿಂದ ಅಭಿಷೇಕ ಮಾಡ್ಕೊಳ್ಬೇಕಾಗತ್ತೆ ಗಣೇಶನ ವಿಗ್ರಹಕ್ಕೆ. ತದನಂತರ ಪಂಚಾಮೃತವೆನಿಸಿಕೊಂಡಿರುವ ತುಪ್ಪ, ಮೊಸರು, ಜೇನುತುಪ್ಪ, ಹಸಿ ಹಾಲು, ಸಕ್ಕರೆ ಇವುಗಳನ್ನು ಸೇರಿಸ್ಕೊಂಡು ಗಣೇಶನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೊಳ್ಬೋದು. ತದನಂತರ ಮತ್ತೊಮ್ಮೆ ಗಣೇಶನ ವಿಗ್ರಹವನ್ನು ಸ್ವಚ್ಛಗೊಳಿಸ್ಕೊಂಡು ಕುಂಕುಮ, ಗಂಧ, ಅರಿಶಿಣ, ಹೂಗಳಿಂದ ಅಲಂಕಾರ ಮಾಡಿಕೊಳ್ಬೇಕು. ಮತ್ತು ಗಣೇಶನಿಗೆ ಪ್ರಿಯವಾದದ್ದು ಗರಿಕೆಯನ್ನು ಕೂಡ ಅರ್ಪಿಸಬೇಕಾಗತ್ತೆ. ನೈವೇದ್ಯಗೆ ಅಂತ ಸಿಹಿ ತಿಂಡಿಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸಬೇಕು. ತದನಂತರ ದೀಪವನ್ನು ಹಚ್ಕೊಂಡು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ತದನಂತರ ಚಂದ್ರೋದಯ ಸಮಯವಾಗಿರುವ 9:52ಕ್ಕೆ ಅಥವಾ ಸ್ವಲ್ಪ ಆಸುಪಾಸಾದರೂ ಕೂಡ ನಡೆಯುತ್ತೆ. ನಿಮ್ಮ ಚಂದ್ರನ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಪೂಜೆ ಸಲ್ಲಿಸ್ಕೊಂಡು ತದನಂತರ ಉಪವಾಸವನ್ನು ಅಂತ್ಯಗೊಳಿಸ್ಕೊಳ್ಬೋದು. ಈ ರೀತಿ ನೀವು ಗಣೇಶನ ಪೂಜೆ ಮಾಡಿದರೆ ನೀವು ಸಂಕಲ್ಪ ಮಾಡಿಕೊಂಡಿರುವ ಎಲ್ಲ ನಿಮ್ಮ ಆಸೆಗಳು ಕೂಡ ಈಡೇರುತ್ತೆ.